ಇವತ್ತು ಏನು SSLC ಪರೀಕ್ಷೆಯ ಅಂಕಪಟ್ಟಿಯಿಂದ ಹಿಂದಿಯನ್ನ ಕೈಬಿಟ್ಟ ಕಾರಣಕ್ಕೆ ಕೆಲವು ಬಿಜೆಪಿ ಮುಖಂಡರುಗಳು ಇಲ್ಲಿ ಗಂಟ ರಾಜ್ಯದ ವಿರುದ್ಧವಾಗಿ ಮತ್ತು ಕನ್ನಡದ ಭಾಷೆ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರು, ಹಿಂದಿಯ ಪರವಾಗಿ ಮಾತಾಡ್ತಾ ಇದ್ರು. ಈಗ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ನಮ್ಮ ರಾಜ್ಯದ ಹಿತವನ್ನ ಕಾಯಬೇಕಾದಂತ ರಾಜ್ಯಪಾಲರು ಕೂಡ ಅವರ ರೀತಿಯಲ್ಲಿ ಅವರ ದಾರಿಯಲ್ಲಿ ನಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯದ ಹಿತವನ್ನ ಕಾಯಬೇಕಾದಂತ ರಾಜ್ಯಪಾಲರಿಗೆ ಯಾಕೆ ಈ ರೀತಿಯ ಬುದ್ಧಿ ಬಂತು ಅನ್ನೋದು ಗೊತ್ತಿಲ್ಲ. ಈ ರಾಜ್ಯದ ಪಾಲಕರು ಅವರು ಅನ್ನೋದನ್ನ ಮರ್ತಿದ್ದಾರೆ ಅನ್ಸುತ್ತೆ. ಆ ರಾಜ್ಯಪಾಲರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಿದೀವಿ, ರಾಜ್ಯದ ಹಿತವನ್ನ, ರಾಜ್ಯದ ಭಾಷಿಕರ ಹಿತವನ್ನ ಕಾಯಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯದಿಂದ ಹೊರಹಿಡಿಯುವಂತ ಕೆಲಸ ಮಾಡಬೇಕು. ಒಂದು ವೇಳೆ ಕನ್ನಡಿಗರನ್ನ ಕ್ಷಮೆ ಕೇಳಿ ಕನ್ನಡಿಗರ ಪರವಾಗಿ ರಾಜ್ಯಪಾಲರು ಇಲ್ಲ ಅಂದ್ರೆ ರಾಜಭವನಕ್ಕೆ ನುಗ್ಗುವಂತ ಕೆಲಸವನ್ನ ಕರವೇ ಮಾಡುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇವತ್ತು ಏನು SSLC ಪರೀಕ್ಷೆಯ ಅಂಕಪಟ್ಟಿಯಿಂದ ಹಿಂದಿಯನ್ನ ಕೈಬಿಟ್ಟ ಕಾರಣಕ್ಕೆ ಕೆಲವು ಬಿಜೆಪಿ ಮುಖಂಡರುಗಳು ಇಲ್ಲಿ ಗಂಟ ರಾಜ್ಯದ ವಿರುದ್ಧವಾಗಿ ಮತ್ತು ಕನ್ನಡದ ಭಾಷೆ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ರು, ಹಿಂದಿಯ ಪರವಾಗಿ ಮಾತಾಡ್ತಾ ಇದ್ರು. ಈಗ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ನಮ್ಮ ರಾಜ್ಯದ ಹಿತವನ್ನ ಕಾಯಬೇಕಾದಂತ ರಾಜ್ಯಪಾಲರು ಕೂಡ ಅವರ ರೀತಿಯಲ್ಲಿ ಅವರ ದಾರಿಯಲ್ಲಿ ನಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯದ ಹಿತವನ್ನ ಕಾಯಬೇಕಾದಂತ ರಾಜ್ಯಪಾಲರಿಗೆ ಯಾಕೆ ಈ ರೀತಿಯ ಬುದ್ಧಿ ಬಂತು ಅನ್ನೋದು ಗೊತ್ತಿಲ್ಲ. ಈ ರಾಜ್ಯದ ಪಾಲಕರು ಅವರು ಅನ್ನೋದನ್ನ ಮರ್ತಿದ್ದಾರೆ ಅನ್ಸುತ್ತೆ. ಆ ರಾಜ್ಯಪಾಲರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಿದೀವಿ, ರಾಜ್ಯದ ಹಿತವನ್ನ, ರಾಜ್ಯದ ಭಾಷಿಕರ ಹಿತವನ್ನ ಕಾಯಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯದಿಂದ ಹೊರಹಿಡಿಯುವಂತ ಕೆಲಸ ಮಾಡಬೇಕು. ಒಂದು ವೇಳೆ ಕನ್ನಡಿಗರನ್ನ ಕ್ಷಮೆ ಕೇಳಿ ಕನ್ನಡಿಗರ ಪರವಾಗಿ ರಾಜ್ಯಪಾಲರು ಇಲ್ಲ ಅಂದ್ರೆ ರಾಜಭವನಕ್ಕೆ ನುಗ್ಗುವಂತ ಕೆಲಸವನ್ನ ಕರವೇ ಮಾಡುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ.